Algapur and Kamal Nagar. Shalini madam also, and our press friends. So before we start, I'll request our ADRM sir to please. ರೈಲ್ವೆ ನಿಲ್ದಾಣದಲ್ಲಿ ವೈಫೈನ ಸೌಲಭ್ಯವನ್ನು ರೈಲ್ವೆ ಪ್ರಯಾಣಿಕರಿಗೆ ಉಚಿತವಾಗಿ ಒದಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ವೈಫೈ ಸೇವೆಯನ್ನು ಒಂದು ನನ್ನ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಗರಸಭೆ ಅಧ್ಯಕ್ಷರು ಸೋದರಿ ಶಾಲಿನಿ ಚಿಂತಾಮಣಿಯವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಡಿ ಕೆ ಸಿದ್ದರಾಮ ಅವರೇ, ಬಾಬು ವಾಲಿ ಅವರೇ, ಸುರೇಶ್ ಸಿಂಗ್ ಅವರೇ, ದೇಶಪಾಂಡೆ ಅವರೇ, ಹಾಗೂ ರೈಲ್ವೆ ಅಧಿಕಾರಿಗಳಾದಂಥ ADRM ಆದಂಥ ಸುಬ್ರಹ್ಮಣ್ಯಂ ಅವರೇ, ಇನ್ನಿತರ ರೈಲ್ವೆ ಅಧಿಕಾರಿಗಳೇ, ಕೇಸ್ಕರ್ ಅವರೇ, ಚಂದ್ರಕಾಂತ್ ಪಾಟೀಲ್ ಅವರೇ, ಲುಂಬಿನಿ ಅವರೇ, ಬಸು ಅವರೇ, ಹಾಗೂ ನನ್ನ ಆತ್ಮೀಯ ಪತ್ರಕರ್ತ ಬಾಂಧವರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಹೆಚ್ಚು ಕಡಿಮೆ 5 ವರ್ಷದಿಂದ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಸಂಪೂರ್ಣವಾದಂಥ ದೇಶದಲ್ಲಿ ಎಲ್ಲ ವ್ಯವಹಾರಗಳು ಭ್ರಷ್ಟಾಚಾರ ಮುಕ್ತವನ್ನ ಮಾಡಬೇಕು, ಬಡವರ ಸುರಕ್ಷತೆಯನ್ನ ಕಾಪಾಡಬೇಕು, ಬಡವರಿಗೆ ಆಗುತ್ತಿರುವಂತ ಅನ್ಯಾಯವನ್ನು ತಡೆಹಿಡಿಬೇಕು, ಬಡವರ ಹೆಸರಿನ ಮೇಲೆ ಭ್ರಷ್ಟಾಚಾರವನ್ನ ತಡೆಹಿಡಿಬೇಕು. ಅಂದ್ರೆ ಆಧುನಿಕವಾಗಿ ತಂತ್ರಜ್ಞಾನವನ್ನು ನಾವು ಬಳಸಬೇಕು. ಆ ಒಂದು ನಿಟ್ಟಿನಲ್ಲಿ ಕಳೆದ ಸತತ 5 ವರ್ಷಗಳಿಂದ ಪ್ರಯತ್ನದಿಂದ ಇವತ್ತು ಸೋಷಿಯಲ್ ಮೀಡಿಯಾ ನನ್ಗನಿಸ್ತದ 125 ಕೋಟಿ ಜನರಲ್ಲಿ 3G 4G 2G ಬಳಸೋರು ಸುಮಾರು 35 ಕೋಟಿ ಮೇಲ್ಪಟ್ಟು ಜನರು ಇವತ್ತು ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಇದ್ದಾರೆ. ಎಲ್ಲ ಮಾಹಿತಿಗಳನ್ನ ಅವರ ಅಂಗೈನಲ್ಲಿ ನೋಡ್ಬೇಕಾದ್ರೆ ಇವತ್ತು ನಮ್ಗ 3G 4G ಬೇಕಾಗ್ತದೆ. ಹೀಗಾಗಿ ರೈಲ್ವೆ ಇಲಾಖೆಯಲ್ಲಿ ಕೂಡ ತಾವು ಗಮನಿಸ್ತಿರ್ಬೋದು, ಕಳೆದ 4.5 ವರ್ಷಗಳಿಂದ ಮೊದಲು ಯಾವ ರೀತಿ ರೈಲ್ವೆ ಸ್ಟೇಷನ್ಗಳಿದ್ದು ಇವತ್ತು ಎಷ್ಟು ಸ್ವಚ್ಛವಾಗಿ ಸುಂದರವಾಗಿ ಇಡೀ ದೇಶದಲ್ಲಿ ರೈಲ್ವೆ ನಿಲ್ದಾಣಗಳ ಕೂಡ ನೋಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಕಾಲಕ್ಕೆ ರೈಲ್ವೆ ಬೋಗಿಗಳಲ್ಲಿ ಕೂಡ ಸ್ವಚ್ಛತೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಅಂತಹ ಒಂದು ಆಧುನಿಕ ತಂತ್ರಜ್ಞಾನವಾದಂತ ವೈಫೈ ಕೂಡ ನಮ್ಮ ರೈಲ್ ಪ್ರಯಾಣಿಕರಿಗೆ ನಾವು ಒದಗಿಸಿಕೊಡ್ಬೇಕು. ಮೊದಲು ಏನಿತ್ತು, ಕೇವಲ ಒಂದು ಅತಿ ಕಡು ಬಡವರು ಪ್ರವಾಸ ಮಾಡುವಂತದ್ದನ್ನ ನಮ್ಮ ಭಾರತೀಯರಲ್ಲಿ ಮನೋಭಾವನೆ ಇತ್ತು. ಆದರೆ ರೈಲ್ವೆ ಜಗತ್ತಿನಲ್ಲಿ ಅತಿ ಸುಫಾಸ್ಟಿಕೇಟೆಡ್ ಮೋಡ್ ಆಫ್ ಟ್ರಾವೆಲ್ ಏನಿದೆ ರೈಲ್ವೆ ಇದೆ. ಹೀಗಾಗಿ ಆ ಪರಿಕಲ್ಪನೆಯಲ್ಲಿ ಕಡಿಮೆ ದರದಲ್ಲಿ ಭಾರತದ ನಾಗರಿಕರಿಗೆ ಆ ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಬಹಳಷ್ಟು ಕಡೆ ಎಲ್ಲ ತಂತ್ರಜ್ಞಾನ ಅದನ್ನು ಬಳಸಿದ್ರು ಕೂಡ ನಮ್ಮಲ್ಲಿ ಗೊತ್ತಾ ನಮ್ಮ ಬೀದರಿನ ಪ್ರಯಾಣಿಕರಿಗೆ ಒಂದು ಸೋದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ಕಳೆದ 4.5 ವರ್ಷದಲ್ಲಿ ತಾವು ನೋಡಿರ್ಬೋದು, ಇಲ್ಲಿ ಮತ್ತೊಂದು ಕೌಂಟರ್ ಟಿಕೆಟ್ ಕೌಂಟರ್ ಇದ್ದಿದ್ದು 2ನೇ ಕೌಂಟರ್ ಮಾಡಿದ್ದೀವಿ. ಈಗ ಎಕ್ಸ್ಕಲೇಟರ್ ಕೂಡ ಇಲ್ಲಿ ಪ್ರಪೋಸಲ್ ಇದೆ, ಅದು ಕೂಡ ಸ್ಯಾಂಕ್ಷನ್ ಹಂತಕ್ಕೆ ಬರ್ತದೆ. ಕಮಲ್ ನಗರ್ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ಅಲ್ಲಿ ಕೂಡ ಒಂದು FOB ಫುಟ್ ಓವರ್ ಬ್ರಿಡ್ಜ್ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ಬೀದರ್ ಕಲಬುರಗಿ ಲೈನ್ ಕೂಡ ಸ್ವಲ್ಪ ದಿವಸದಲ್ಲಿ ವಿದ್ಯುತ್ಕರಣ ಇದೂ ಆಗ್ತದೆ, ಅದೂ ಆಗ್ತದೆ. ವಿಕಾರಾಬಾದ್ ಪರ್ಲಿನೂ ಆಗ್ತದೆ, ಬೀದರ್ ಗುಲ್ಬರ್ಗನೂ ಆಗ್ತದೆ.
ಹೀಗಾಗಿ ದೇಶದಲ್ಲಿ ರೈಲ್ವೆದಲ್ಲಿ ಎಷ್ಟು ಸವಲತ್ತುಗಳನ್ನು ಕೊಡಬೇಕಾಗಿದೆ ಆ ಎಲ್ಲ ಸವಲತ್ತುಗಳು ನಮ್ಮ ಬೀದರಿಗೆ ಬರ್ತಾ ಇದ್ದೇವೆ ಅನ್ನಕ್ಕೆ ನಮ್ಮ ಬೀದರ್ ನಾಗರಿಕ ಇವತ್ತು ಸಂತೋಷದಿಂದ ಮಾತಾಡ್ಕೊಳ್ತಾ ಇದ್ದಾರೆ ಅಂತದನ್ನ ನಾನು ಕೇಳ್ತಾ ಇದ್ದೀನಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ವೈಫೈ ಸವಲತ್ತನ್ನ ಪ್ರತಿಯೊಬ್ಬ ಬಡವನ ಕೈಯಲ್ಲೂ ಕೂಡ ಇವತ್ತ ಮೊದಲು ನಾವು AC ಕೇವಲ ಶ್ರೀಮಂತರಿಗೆ ಇದೆ, ಕಾರು ಕೇವಲ ಶ್ರೀಮಂತರಿಗಿದೆ, ಗ್ಯಾಸು ಕೇವಲ ಶ್ರೀಮಂತರಿಗಿದೆ, ಮೊಬೈಲ್ ಸ್ಮಾರ್ಟ್ ಫೋನು ಬರೀ ಶ್ರೀಮಂತರಿಗಿದೆ. ಆದ್ರೆ ಕಳೆದ 4.5 ವರ್ಷದಲ್ಲಿ ಮೋದಿಯವರು ಎಲ್ಲಾ ಸವಲತ್ತುಗಳು ಬಡವರಿಗೆ ಉಚಿತವಾಗಿ ಇಲ್ಲ ಅಂದ್ರೆ ಕಡಿಮೆ ದರದಲ್ಲಿ ಒದಗಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ಮೊಬೈಲ್ ಡಾಟಾ ಮೊದಲು 30 ರೂಪಾಯಿಗೆ 1 GB ಇದ್ರೆ ಇವತ್ತು ನಾವು 1 ರೂಪಾಯಿ 2 ರೂಪಾಯಿಗೆ 1 GB ಇದೆ. ಇದು ಬಡವರಿಗೆ ಪರೋಕ್ಷವಾಗಿ ಆಗುವಂತ ಲಾಭ. ಹೀಗಾಗಿ ಇಂಥ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಬಡವರಿಗೆ ಅನ್ಯಾಯದಿಂದ ವಂಚನೆಯಿಂದ ನಾವು ಉಳಿಸ್ಬೇಕಾದ್ರೆ ತಂತ್ರಜ್ಞಾನಕ್ಕೆ ನಾವು ಮೊರೆ ಹೋಗ್ಲೇಬೇಕಾಗ್ತದೆ. ಆ ತಂತ್ರಜ್ಞಾನಕ್ಕೆ ಮೊರೆ ಕೇವಲ ರೈಲ್ವೆ ಇಲಾಖೆ ಅಲ್ಲ, ಭಾರತದ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿಯೂ ತಂತ್ರಜ್ಞಾನವನ್ನು ಬಳಸಿ ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸುಮಾರು 90,000 ಕೋಟಿ ಹಣವನ್ನ ಭ್ರಷ್ಟಾಚಾರದಿಂದ ವಂಚನೆಯಿಂದ ಉಳಿತಾಯವಾಗಿದೆ ಕಳೆದ 4 ವರ್ಷದಲ್ಲಿ ಪ್ರತಿ ವರ್ಷಕ್ಕೆ. ಆ ಒಂದು 90,000 ಕೋಟಿ ಹಣವನ್ನ ಇನ್ನಿತರ ಬಡವರ ಕಲ್ಯಾಣಕ್ಕಾಗಿ, ಬಡವರ ಅಭಿವೃದ್ಧಿಗಾಗಿ, ಬಡವರ ಆರೋಗ್ಯಕ್ಕಾಗಿ ಬಳಸ್ಕೊಂಡಿದ್ರೆ ನಮ್ಮ ಬಡವರು ಬರುವಂತ ಕೆಲವೇ ಒಂದು ದಶಕದ ಒಳಗಡೆನೆ ಎಲ್ಲರೂ ಬಡತನ ರೇಖೆಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದನ್ನ ನಮ್ಮ ಪ್ರಧಾನ ಮಂತ್ರಿಯವರ ಕನಸಾಗಿದೆ. ಹೀಗಾಗಿ ಈ ತಂತ್ರಜ್ಞಾನವನ್ನು ನಮ್ಮ ಬೀದರ್ಗೆ ಬಂದಿದ್ದು ಕೂಡ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಇದೊಂದು ಉಪಯೋಗ ಆಗ್ತದೆ. ಇಲ್ಲೇದೇನೆ ಈಗ ನೇರವಾಗಿ ನೀವು 3G ಅದನ್ನು ಉಚಿತವಾಗಿ ಉಪಯೋಗ ಮಾಡ್ಕೊಂಡು ನೀವು ರಿಪೋರ್ಟ್ ಕಳಿಸಬಹುದು. ಅರೌಂಡ್ 200-400 मीटर सर है क्या? 100 मीटर सर. 100 मीटर्स सेंटर से 100 मीटर्स, 100-200 मीटर्स रेडियस 100 मीटर्स. 100 मीटर्स ಎಷ್ಟು ಜೀವಿ ಕೊಡ್ತಾರೆ ಸರ್? ಎಷ್ಟು GB कितना? ಜೀವಿ ರೆಸ್ಟ್ರಿಕ್ಷನ್ ಏನೂ ಇಲ್ಲ ಸರ್. ರೆಸ್ಟ್ರಿಕ್ಷನ್ ಏನಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿ. ಹೌದು ಸರ್. 3G. 4G 3G or 4G? 4G ಸ್ಪೀಡ್. 4G ಪಾಸ್ವರ್ಡ್ ಏನಿಲ್ಲ, ಅದು ಒಂದು ರೈಲ್ ವೈರ್ ಅಂತ ಒಂದು ನಿಮ್ಮಲ್ಲಿ ಬಂತಲ್ಲ, ಅದ್ರಲ್ಲಿ ನೀವು ಮೊಬೈಲ್ ನಂಬರ್ ಹಾಕಿದ್ರೆ ಅದು ನಿಮ್ಗೊಂದು OTP ಕೊಡ್ತದೆ. OTP ಹಾಕಿದ ತಕ್ಷಣ ನಿಮ್ಗೆ ಕನೆಕ್ಟ್ ಆಗ್ತದೆ. रेलवे पुलिस के लिए अभी परेशानी बढ़ गई, रात में मतलब नौजवान बच्चे बैठे रहेंगे यहाँ. देखो अभी एक अच्छे करने के जाके उसके अगल बगल के कुछ चीजें आते हैं तो उसको संभालने के लिए आप लोग भी तैयार रहना और पुलिस भी तैयार रहेगी और आम जनता भी तैयार रहेगी इसके लिए. ಧನ್ಯವಾದಗಳು. दोस्तों, अगरचे आपने हमारे इस चैनल को अभी तक सब्सक्राइब नहीं किया तो वीडियो के नीचे सब्सक्राइब का रेड बटन क्लिक करके हमारे चैनल को सब्सक्राइब करें और हाँ, साथ ही बेल आइकन को ज़रूर दबाएं ताकि हमारी आने वाली वीडियोस आप तक पहुंचती रहें. शुक्रिया.